ಇಲ್ಲ ಪ್ಲೀಸ್ ಪ್ಲೀಸ್. ಅಯ್ಯೋ ಸೇವೆಲೆ ತಿನ್ ಕಡೆ ಈಗ ಇದನ್ನ ಹಿಂಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಇನ್ನು ಶನಿವಾರ ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಉಳ್ಳಿನ ಮೊಳಕೆ ಕಟ್ಟಿದ್ನಲ್ಲ, ಮೊಳಕೆ ಉಳ್ಳಿ ಸಾಂಬಾರು ಮಾಡೋ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ದೆ. ಇನ್ನು ಇವತ್ತು ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು, ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಮನೇಲಿಯೇ ಕುಂಟ ಮತ್ತು ನೇಗ್ಲು ಕೆಲಸ ಐತಲ್ಲ, ಅದರದ್ದೇ ಕೆಲಸ ಮಾಡ್ತಾಯಿದ್ರು. ಇನ್ನು ನನ್ನ ಮಗ ಏನೋ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ವೆಲ್ಡಿಂಗ್ ಮಾಡ್ತಾವನ. ಅಲ್ಲ ಸ್ವಿಚ್ ಆಫ್ ಮಾಡದ ಹಂಗೆ ಮಾಡ್ತೀವಿ, ಹೋಗಿ ಸ್ವಿಚ್ ಆಫ್ ಮಾಡ್ತೀನಿ. ಮಾಡ್ತಿರಲ್ಲ ನಿಮ್ ಕೆಲಸ ಅದಲ್ಲ, ನನ್ನೇ ಬೇರೆ ಮಾಡ ಬಾ ಮಾಡೋ ವೆಲ್ಡಿಂಗ್ ಮಾಡ್ತಾನೆ ಮಾಡದ. ಗಂಟ ಪುಟ್ಟ ಕಟ್ಟ ನಿಮ್ಮ ಅಪ್ಪ ಹೆಚ್ಚು ಬರವಾದ ಅದಕ್ಕೆ ನಿನ್ ಗಂಟು ಪುಟ್ಟ ಎಲ್ಲ ಕಬೇಕಂತ ಈಗ ಬೆಳಕಂತ ಸೂಪರ್ ಮಾಡಿ ಬಿಟ್ಟ ಅತ್ತಗಿಂತ ಉಳಿತಾನೆ ಇಲ್ಲ. ರಾಗಿ ತಕೊಂಡ್ ನಾವು ಮನೆ ಅಯ್ಯೋ ಆನಗಡ ಮಲ್ಲೆ ಕಾಲ್ ರೋಜೆ ಸೂಸರು ಆಮೇಲೆ ಒಂದು ಕುರಿ ತಗೊಂಡು ಅನ್ನವ ನಾನು ಸಾಕ್ಬೇಕು ಈಗ ಸಾಕ್ಕೊಂಡು ಹೋಗ್ಬೇಕು. ಚೆನ್ನಾಗಿರೋದು ಕರ್ಗಿರೋಕು ಗಣ್ಣ ಆಗಬೇಕು. ಕಾಡ್ಲ ಬರೋದು ಕತ್ಲ ಜನಗಳ ಕಾಣೋದು ನಾಯಿ ಆ ಮೊದಲ ಹಾಕೊಂಡು ಹೋಗೋದು ಲಾನೆ ಉಂಟಿಸ್ತಾ ಉಳಿಸೋಣ. ಹೆಂಗೆ ಕೂದೋದು ಬೆಳ್ಳಿ ಕೊಡೋ ಅಂತ ಸೋಂಬೇರಿ ಬಡಿ ಕುಸ್ಬೇಕು ಸಾಕಿರೋ ಸೋಂಬೇರಿಗಳಿಗೆ ಅಕ್ಕ ಸಿಕ್ಕಾಬಿಟ್ಟು ಇತ್ತ ಈಚೆ ಕೂತ್ಕೊಳ್ಳಿ ತಂದೆ ಓಲಿ ಮಾತಾಡಿ ನಿನ್ ಕಾಗತ್ತರ ಯಾರಿಲ್ಲ ಬೀಗದ ಕೈ ಹತ್ರ ಮಾಡ್ಬಿಡಾಯ್ತು. ಹೇಳ್ಬಿಟ್ಟು ಸರಿ ಒಂದಾಗಿರೋ ಫೋನ್ ಕೊಟ್ಟು ನೀರು ಮೇಕೆ ಮಾಡೋಣ. ಪ್ರಕಾಶ ಮತ್ತು ಒಬ್ಬನೇ ಮಂದಿ
ಎಲ್ಲಿದ್ದೀನೋ ಮಾಡ್ಸಾಕ ಅಯ್ಯಪ್ಪ ಸಾ ಇಲ್ಲ ಅನ್ಬೇಡಿ ಬನ್ನಿ. ಯಾನಕ್ಕೆ ಹೋಗ್ಕತ್ತ ಇಲ್ಲಿ 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 ಕುಳಿ ಅಲ್ಲಿಂದ ಆನ್ ಆಫ್ ಅಂತ ನೋಡಿ. ಕುಳಿ ಯಾನಕ್ಕೆ ಹೋಗ್ಕತ್ತ ನೋಡು. ಒಳ್ಳೆ ನೋಡು ಹೆಂಗೆ ಟಕ್ ಟಕ್ ಅಂತದ ಅದು. ದೂರ ಕೂತ ಗುರ ಮಾಸ್ಕ್ ಹಾಕ ಕೊಟ್ಟಿಲ್ಲ ಕಾಣೋದೇ ಇಲ್ಲ ಅದು. ಬಾಯಿಗೆ ಹಾಕ ಇದಾಯ್ತಪ್ಪ ಅವಾಗ ಮಾಸ್ಕ್ ಕೊಡಿಬೇಕಾರೆ ಮಾಸ್ಕ್ ಹಾಕತ್ತೆ. ಕೊಡಿ ಹೆಸರು ಮೊಬೈಲ್ ಐತಿ ಮೊಬೈಲ್ ಐತಗ ಸಾಕು. ಏಯ್ ತಗೊಪ್ಪ. ಇದು ಮತ್ತು ನಾನು ಅವ್ರ ಮನೆ ಕೆಲಸ ಮಾಡ್ತಿರಲ್ಲ, ಅದರಿಂದ ನನ್ನ ಮಗನೂ ಏನೋ ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡು ವೆಲ್ಡಿಂಗ್ ಮಾಡ್ಕೊತಾ ಇದ್ನ. ವೆಲ್ಡಿಂಗ್ ಮಿಷಿನ್ ಮನೇಲಿ ಇರೋದ್ರಿಂದ ವೆಲ್ಡಿಂಗ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಅದೇನೋ ಸ್ಟ್ಯಾಂಡ್ ಮಾಡೋ ಸಲುವಾಗಿ ಅದನ್ನ ಕೆಲಸ ಮಾಡ್ತಿದ್ದೆ ಅವನು. ಇನ್ನು ನಮ್ಮ ಮನೆಯವ್ರು ಕುಂಟೆ ಕೆಲಸ ಮಾಡ್ತಿದ್ರು. ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಇನ್ನು ಮಧ್ಯಾಹ್ನಕ್ಕೆ ಮೊಳ್ಕೊಳ್ಳಿ ಸಾಂಬಾರು ಅನ್ನ ಮಾಡಿಬಿಡು ಅಂತೇಳಿ ಮೊಳ್ಕೊಳ್ಳಿ ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದೆ. ಅದ್ರ ಮಧ್ಯೆ ಅವ್ರು ಕಾಫಿ ಕೇಳಿದ್ರು, ಕಾಫಿನೂ ಕೊಟ್ಟು ಅವ್ರಿಗೆ ಟೀ ಮಾಡಿ ಕೊಟ್ಬಿಟ್ಟು ಮತ್ತೆ ನಾನು ಉಳ್ಳಿ ಬೇಕಿಟ್ಟಿದ್ನಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋ ಅಂತೇಳಿ ತರಕಾರಿನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಬೀನೀಸ್ ಹಾಕ್ತಾಯಿದ್ದೀನಿ. ಬೆಳಗ್ಗೆ ನಮ್ಮ ಮನೆಯವರು ಬಿಟ್ಟು ನುಗ್ಗೋಗಿದ್ದು ಅಂದ್ಬಿಟ್ಟು ಹೇಳಿ ಪೇಟೆಗೆ ಹೋಗಿರು ಬಿಟ್ಟು ತಗೊಬರಕ್ಕೆ. ಅದು ಕುಂಟೆ ಕೆಲಸ ಅಲ್ವಾ, ಮರ ಒಣಗ್ಬಿಟ್ಟದಲ್ಲ, ಅದರಿಂದ 2-3 ಬಿಟ್ಟು ನುಗ್ಗೋಗ್ಬಿಟ್ಟಿದ್ದು. ಅದಕ್ಕೆ ತಗೊಂಡು ಬರ್ತೀನಿ ಅಂತ ಹೋಗಿದ್ರು ಪೇಟೆಗೆ ಹೋಗಿರೋದು. ನಾನು ಬರೋ ಹೊತ್ತಲ್ಲಿ ತರಕಾರಿ ಮತ್ತು ಬೆಲ್ಲ ತಗೊಬನ್ನಿ ಅಂತ ಹೇಳಿದ್ನಿ. ಅವರು ತರಕಾರಿನೂ ಮತ್ತು ಬೆಲ್ಲನೂ ತಗೊಬಂದಿರು. ನಾನು ಅವನ್ನೆಲ್ಲ ತೊಳೆದ್ಬಿಟ್ಟು ಅವನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಬಿಡು ಅಂದ್ಬಿಟ್ಟು ಅವನ್ನೆಲ್ಲ ಫ್ರಿಜ್ಗೆ ಎತ್ತಿಡೋಕೆ ಜೋಡಿಸ್ತಿದ್ದೆ. ಹಂಗೆ ಅಡುಗೆನೂ ರೆಡಿ ಮಾಡ್ಕೊತಿದ್ದೆ. ಇನ್ನು ಮನೇಲಿ ಅವ್ರು ಕೆಲಸ ಮಾಡೋದ್ರಿಂದ ಕೆಲಸ ಬೇಗ ತೀರುತ್ತೆ ಇಲ್ಲ. ನಾನು ಯಾಕಂದರೆ ವೀಡಿಯೋಗಳೆಲ್ಲನೂ ಮಾಡಿ ಇಟ್ಕೊತೀನಿ. ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕೆ ಟೈಮು ಅಡ್ಜಸ್ಟ್ ಆಯ್ತೇ ಇಲ್ಲ. ಯಾಕಂದ್ರೆ ಶನಿವಾರದ ವೀಡಿಯೋನ ಸೋಮವಾರ ಹಾಕೋದು, ಮತ್ತು ಭಾನುವಾರದ್ದು ಮಂಗಳವಾರ, ಆ ರೀತಿ ಒಂದೊಂದು ದಿನ ಮುಂದಕ್ಕೆ ಹೋಯ್ತೀವಿ. ಆ ರೀತಿ ವೀಡಿಯೋ ಜಂಪ್ ಆಯ್ತದೆ. ನೆಕ್ಸ್ಟ್ ವೀಡಿಯೋಯಿಂದ ಸರ್ವ್ ಮಾಡ್ಕೊತೀನಿ ನಾನು. ಬರೀ ನಾಟಕ ಹೇಳ್ಬೇಡ, ಬರೀ ನಾಟಕ ಹೇಳ್ಬೇಡ. ಇದ್ರ ತನಕ ಇರೋದು ಇರಿಸ್ಬಿಡ್ತೀನಿ. ಗಮ್ಮನ ಇರ್ಬೇಕಲ್ವಾ? ಮಾಡ್ತಾನೆ ಅಂತ ಇನ್ನೊಂದು ಬಿಸಿಲು ಜೊತೆ ಅದಕ್ಕೆ ತಂಪು ಬೇಕಿರೋ ತಂಪು ಕೂತ್ಕೊಂಡು ಒಂದು ಮಗ್ನಲ್ಲಿ ಕಾಫಿ 2 ತಂದು ಕೊಟ್ರೆ ಆ ಕಾಫಿನ ಅವ್ರ ಅಪ್ಪಗೆ ಮುಗಿಸ್ಬಿಡ್ತಾನ, ಹಾಲು ನಾವು ಮಗ ಮುಗಿಸ್ಬಿಡ್ತಾನ. ನನಗೆ ಅದಕ್ಕೆ ಬೇಜಾರಾಗಿಲ್ಲ, ಅದಕ್ಕೆ ಬರೋದು. ಒಂದು ಮೊದಲನೇ ಆಗಿ ಹೋಗ್ಬಿಟ್ಟು ಲಾಸ್ಟ್ನಿಂದ ಯಾಕೆ ಹಳ್ಳಿ ಬಸ್ಸಲ್ಲಿ ಮಾತಾಡ್ಬಿಟ್ಟು ಕಾಫಿ ಓಕೆ ಮಾಡ್ತೀವಿ. 20 ವರ್ಷ ನೀನು ಸಾಕಿ ನಾ ಮೂಕೋದು.
ಬರ್ತಿದ್ದು ಬರೋದು 20 kg ಇದೆ, ಈಗ 70 kg ಆಗಿದೆ. 56 kg. ಒಂಚೂರು ತುಂಬಿಡಿ ನನಗೆ ಒಂದೊಂದು ಕೈ ನಾಳೆ ಒಮ್ಮೆ ಆಯ್ತಿದ್ದು ಅಲ್ಲ ಹೆಂಗ್ ಕೂದಕ್ಕಲ್ಲ ತೊಳೆ ನಾನು ಮಾಡೋದ್ ಮಾಡೀನಿ. ಬೀಗ ಹಾಕದ್ ನಿಂದು ಹಾಕ್ತಾರಿಲ್ಲ, ಬೀರ್ಗೆ ಹಾಕಿ ಗೇಟ್ ಹಾಕೊಂಡ್ಬಿಡು. ಕುಯ್ಯಕ್ಕಂತ ಸಾಧ್ಯ ಇರೋದು. 2 ಬೀಗನೂ ಮಾಡ್ತಿದ್ದ 2 ಆಯ್ತು. ಅದು ಅಪ್ಪಗೆ ಯಾಕೆ ಐತಿರತ್ತದು ಸ್ಟೀಲ್ ಹಿಡಿಯೋದು ಬಿಡು. ಹಿಡಿತಾ ಹಿಡಿದ ಅದ ಒಳಕ್ ಮುಟ್ತಾ ಇಲ್ಲ. ಸ್ಟೈನ್ಲೆಸ್ ಸ್ಟೀಲ್ ಇದು, ಉಪ್ಪು ರೈತ ಸ್ಟೀಲ್. ಬಾಯಿಗೆ ಕೂದ ಪುಟ್ಟ ಪಡಿತೀಗ ಸರಿ. ಇದು ಕೊಟ್ಟು ಇದು ಕೊಡಿಸ್ಕೊಳ್ಳೋ. ನಾನು ಕೆಲಸ ಮಾಡಿದೆ ನೋಡಿ, ಬೀಗ ವ್ಯವಸ್ಥೆ ಮಾಡ್ತಾನೆ. ಕೊಡಿ ಬಂದದೆ ಮಡಗಿನಲ್ಲ ಮಡಗೆ ಇನ್ನು ಮಾಡೇ ಇಲ್ಲ ನೋಡಿಲಿ. ಹಿಂಗ ಹಿಂಗ ವೆಲ್ಡಿಂಗ್ ಕೊಡಿ ಸರ್ ಏನೋ ಪ್ಲೀಸ್ ಇನ್ನೊಂದು ಕೊಟ್ರಲ್ಲ ಇಲ್ಲ ಈಗ ಸಾಕು. ಇದೆಲ್ಲ ಭಾಗನೂ ಇತ್ತು ಫೋನ್ ಜಾಸ್ತಿ ನೋಡ್ರಂಗೆ ನಂಗೂ ಹಂಗೆ ಆಯ್ತಿತ್ತು. ರಾತ್ರಿ ಫೋನ್ ನೋಡೋದು ಜಾಸ್ತಿ ಎಣ್ಣೆ ಹೇಳ್ಬಿಡ್ತು. ಅದಕ್ಕಾಗಿ ಅರ್ಧ ಸಂದ್ರ ಹಂಗೆ ಬಂದ ನೀವು ಹಂಗೆ ಕಾಡ್ತಾತೀರ ಪಡ್ಗದು ಪಡ್ಗಿದು ಎಲ್ಲಾನು ಗಡ್ಡೆ ಟೇಪ್ ಆಯ್ತಾ ಏಟು ನೋಡ್ತಿರಲ್ಲ ವಯಸ್ಸಿಲ್ಲ ನೋಡ್ತಿಲ್ಲ ಅಲ್ಲಲ್ಲ ಅಷ್ಟು ವಿಡಿಯೋ ಮಾಡಿ ನೀವು ವಯಸ್ಸು ಫೋನ್ ಅವರೆಲ್ಲ ಫೋನ್ಲೆಲ್ಲ ನೋಡ್ಬಾರ್ದ. ನೋಡಿ ನಾವೇ ಮನೆಯವ್ರಾಗಿ ನಾನೇ ನೋಡೋದ. ಮೊಬೈಲ್ ತಗೊಂಡಿದ್ದಂದ ಒಂದು ಆಡು ಪಾಡು ಕೇಳ್ತೀನಿ. ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಯಾವ ಆಡಿಯೋ ಕೇಳಿ ಹೇಳ್ತೀನಿ. ಯಾಕಂದ್ರೆ ಕಟ್ಕೊಂಡಲ್ಲ ಯಾಕಂದ್ರೆ ಬೇಗ ನನಗೆ ಈಗ ಚಿಕಿತ್ಸೆ ಇನ್ನೊಂದು 20 ವರ್ಷ ಆದ್ಮೇಲೆ ತಕೊಳ್ಳಿ ಅದೇನೋ ಗಡ್ ಬೇರೆ ಮಾಡೋದು. ಅದರ ಕಬ್ಬಣಗೆ ಇನ್ನು ಎಷ್ಟು ರೊಕ್ಕ ಗುರು ಎಲ್ಲಾನು ಕೊಟ್ಬಿಡ್ತಾವಪ್ಪ. ಬರೋ 10 ರೂಪಾಯಿಗೆ ಎಷ್ಟಿದ ಹೊಸಿ ಇದ್ವಾ ಪಟ್ಟಾಗ ಇದು ಆಗ್ಲಕ್ಕಿರೋವು ಆತದ ಉಂಡಕ್ಕಿರೋ ಕಬ್ಬಣ ಅಲ್ಲಿ ಇದ್ದಿರಾಯ್ತಿತ್ತು ಹೊಟ್ಟಿಲಿ ಇದ್ದಿರಾಯ್ತಿದ್ದು. ಕೊಟ್ಬಿಡು ನಾ ಹೇಳನು ಕೊಟ್ಬಿಡು ಅಂದ್ರೆ ಎಲ್ಲಾನು ಕೊಡಿಸ್ಬಿಡ್ತು. ಅವ್ನು ಬರೋ 10 ರೂಪಾಯಿಗೆ ಹಾಕ ತಕ್ಕೋದು. ಅಪ್ಪ ಹೆಂಗ್ ಮಾಡ್ತಾರೆ ಮತ್ತೆ ಬೆಳ್ಳಿಗ ಇಲ್ಲಿ ಹಿಂಗಿರ್ತಾ ಈ ಕಡೆ ಜೈಂಟ್ ಹಾಕ್ಬೇಕು ಈಗ ಹಿಂಗ. ಅಪ್ಪ ಹೆಂಗ್ ಗೊತ್ತ ಇಡ್ಕತ್ತ ಇಲ್ಲಿ ಹಿಂಗೆ ಎಳ್ಕೊಂಡ್ ಬಿಡೋದು ಸರ್ಲಿ ಗೊಂಡ ಸರ್ಕೊಂಡ್ ಬಿಡೋದು. ಅದೇನೈತಾ ತೂತ್ ಬಿಕ್ಕತ್ತ ಇಟ್ಟು ಮಾಡ್ಲೆ ಹಾಕ್ಬಿಡಪ್ಪದೇ ಬೀಟಿ ಏನ ಮಾಡಿ ಮಮ್ಮಿ. ಯಾಕಪ್ಪ ಹೆಂಗಿದ್ದಪ್ಪ ಏನ ಯಾವತ್ತಾನ ಬೀಟಿ ಮಾಡಿ ನನ್ನ 50 ರೂಪಾಯಿ ಕೊಡಿ ಸರಿ ಬೀಟಿ ಹಾಕಿದ ಅಪ್ಪಂತ ಇಸ್ಕೋಬೇಕು ಕಾಸೆಲ್ಲನೆ.
ಅವ್ರು ಕೊಟ್ಟಿದ್ದ ಖರ್ಚಿಗೆ ಮಾಡೋಕ್ಕೆ ಎಷ್ಟು ಕೊಟ್ಟು ಮಾಡ್ದೆ 100 ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ. ನೀವು 2,000 ಇಸ್ಕೊಂಡಿದ್ದಾರೆ. ಈ ಥರ ಮಸ ಇನ್ನೂ ಉದ್ಯೋಗ ಕಟ್ಟಿಲ್ಲ ನಾನು. ಅದೇ ಟೈಮಿಗೆಲ್ಲ ಕಟ್ಟಿದಂತ ಆಗದ 15ನೇ ತಾರೀಕು ನಾಳಿದ್ದು. ಈಗ ನಾವು ಸೋಮವಾರ ಬತ್ತೀನಿ ನಾವು ಇಲ್ಲೇ ಕಟ್ಟಿಸ್ಕೊಳ್ಕತ್ತದ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಟ್ಟೋಕ್ಕಾಗಲ್ಲ ತಗೋ. 5 ರೂಪಾಯಿ ಕೊಟ್ಟಿರ್ಬೇಕಾಯ್ತು ನಾವು. ನೋಡಿ ಫ್ರೆಂಡ್ಸ್ ಕಪ್ಪೇವ ಹೆಂಗಂದದು ಬಾಯ್ನ ಎರಡು ನೋಡಿ ಹೆಂಗಂತಿದಾವು. ಎತ್ಕಡೆ ಡಬ್ಬಿ ಎತ್ಕತ್ತಿದ್ಕ ಆ ಕಡೆ ಕೊಡಂಗೆ. ಇನ್ನು ಕೆಲಸನೆಲ್ಲ ಮಾಡಾದ್ಮೇಲೆ ಎಲ್ಲ ಉಳಿ ಸಾಮಾನೆಲ್ಲ ಎತ್ತು ಮಾಡಿಬಿಟ್ಟು ಟೂಲ್ಸ್ ಎಲ್ಲ ಎತ್ತಾಕ್ಬಿಟ್ಟು ಇಲ್ಲಿ ನನ್ನ ಮಗ ನೋಡಿಲಿ ಯಾವ ರೀತಿ ಆಟ ಆಡ್ತಾವನ ಅಂತ. ಅವ್ನಿಗೆ ವೆಲ್ಡಿಂಗ್ ಮಾಡೋಕೆ ಕೈಗೆ ಗ್ಲೌಸ್ ಕೊಟ್ಟಿದ್ದಿ, ಗ್ಲೌಸ್ ಹಾಕ ಅಂತ. ಆದ್ರೆ ಅವ ಕೈಗೆ ಗ್ಲೌಸ್ ಹಾಕೊಂಡು ವೆಲ್ಡಿಂಗ್ ಮಾಡಿಬಿಟ್ಟಾದ್ಮೇಲೆ ಪುನಃ ಸಾಯಂಕಾಲ ಬಂದು ಅದಕ್ಕೆ ನೀರು ತುಂಬ್ಕೊಂಡು ಆಟ ಆಡ್ತಾ ಕೂತದ ಅದು. ನಾನು ಅವ್ನು ಆಟ ಆಡೋದ ನೋಡ್ತಾ ನಾನು ಬೋಂಡ ಮಾಡೋ ಮೊಳ್ಕೊಳ್ಳಿ ಸಾಂಬಾರು ಅನ್ನ ಮಾಡಿದ್ನಲ್ಲ, ಇನ್ನು ಸಾಯಂಕಾಲ ಜೊತೆಗೆ ಬೋಂಡ ಮಾಡೋ ಅಂತೇಳಿ ಬೋಂಡಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಬೋಂಡು ಕಲಸಿಟ್ಕೊಂಡು ಇನ್ನು ಶನಿವಾರ ಅಂತ ಹೇಳಿದ್ನಲ್ಲ, ಟೈಮು 8:15 ನಮ್ಮ ಕಡೆ ಬೀದಿಗೆ ದೇವ್ರ ಉತ್ಸವ ಬರ್ತದೆ, ಶನಿ ದೇವ್ರ ಉತ್ಸವ. ಇನ್ನು ಅದು ಪೂಜೆ ಕೊಡೋಕೆ ಹೋಗ್ಬೇಕು ಇವಾಗ ನಾವು. ಪೂಜೆ ಕೊಟ್ಬಿಟ್ಟು ಬರೋವತ್ಲಿ ಪೌರ್ಣಮಿ ಇತ್ತು, ಶನಿವಾರ ಪೌರ್ಣಮಿ ಇದ್ದರಿಂದ ಚಂದ್ರ ಚೆನ್ನಾಗಿ ಕಾಣ್ತಾ ಇದ್ನ. ಅದನ್ನ ನನ್ನ ಮಗಳು ಅದನ್ನ ವೀಡಿಯೋ ಮಾಡಿಟ್ಟಾಳ. ಇವತ್ತಿನ ವ್ಲಾಗ್ ಇಷ್ಟೇ. ಗುಡ್ ನೈಟ್, ಬಾಯ್.